ಅವ್ರ ಮುಂದೆ ಹೇಳ್ಕೊಂಡಿದ್ದಾರೆ. ಇವ್ರ ವ್ಯಕ್ತಿತ್ವ ಆಲ್ರೆಡಿ ಬೆಳೆಸಿಟ್ಟಿರ್ತಾರೆ, ಅವ್ರಿಗೆ ಗೊತ್ತಿರ್ತದೆ. ಅದೇನಪ್ಪ ಅವ್ರ ಮುಂದೆ ಕುಳಿಸಿ ಮಾತಾಡ್ಬೇಕಂತಿಲ್ಲ. ಬಟ್ ಭೇಟಿ ಆದರೆ ಏನೊಂದು ಉತ್ತರ ಕೊಡ್ಬೇಕಾಗ್ತದ, ಅದರಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಮೇಲೆ ಜೀವ ಅದ, ಡಿ ಕೆ ಶಿ ಅವ್ರಿಗೆ ಹರ್ಟ್ ಆಗಬಾರ್ದು ಕಾರಣ ಇರ್ಬೋದು. ಮುಂದೆ ಕೂತ ತಕ್ಷಣ ಏನೋ ಡಿಸೈಡ್ ಹೇಳಬೇಕಾಗ್ತದೆ. ಇಲ್ಲಪ್ಪ ನೀ ಕೇಳಬೇಕು ಅವ್ರು ಮಾತಾಡೋ ಹರ್ಟ್ ಆಗ್ತದೆ. ಅದನ್ನು ಸಿಗದೇ ಇದ್ರೆ ಏನೋ ಭಾಳ ಕೆಲಸ ನಂತರ ಅಂತೇಳಿ ಇದೊಂದು ಟ್ಯಾಕ್ಟಿಕ್ಸ್ ರೀ, ಒಂದಿಷ್ಟು ಮುಂದೆ ಹಾಕೋದು ಹೋಗುವಂಥದ್ದು. ಅಂದ್ರೆ ಕಡಿಮೆ ಆಗ್ತದೆ. ಒಂದು ಫೋರ್ಸು ಅದು ತೀವ್ರವಾಗಿ ಬರೋರು ಸ್ವಲ್ಪ ನಿಧಾನವಾಗಿ ಬರ್ತಾರೆ. ಬೀಸು ಧ್ವನಿ ತೆಪ್ಪರೆ 100 ವರ್ಷ ಆಯುಷ್ಯ ನಮ್ಮ ಗಾದಿ ಮಾತಾಡ್ತೀವಿ. ಆ ಸಂದರ್ಭದಾಗ ಸಿಗಲಿಲ್ಲಂದ್ರೆ ನಾವು ಸಿಟ್ಟು ಬಂದಾಗಪ್ಪ ನಾವು ಬೇಕಾದ ಎದುರು ಬಂದ್ರೆ ಬಿಡ್ತೀವಿ. ಸಿಟ್ಟು ಬರದೇ ಕಾಮ್ ಆದಾಗ ಯಾಕಪ್ಪ ಹಿಂಗೇನಕ್ಕೆ ಮಾಡಿದೆ ಅಂತ ಬಾಯ್ ಎಲ್ಲ ಅಷ್ಟ ಆಗ್ತದೆ. ಓಕೆ ಸರ್, ಬಿಹಾರ ಚುನಾವಣೆ ಗದ್ದಲದಲ್ಲಿ ರಾಹುಲ್ ಚಿತ್ತ ಕರ್ನಾಟಕದತ್ತ. ಹೌದು ಅದ ರೀ, ಕರ್ನಾಟಕ ಬಂದು ಕಳ್ಕೊತಾರೆ. ಹಿಂಗೆ ಅವ್ರು ದೊಡ್ಡ ಸ್ಟೇಟ್, ಇನ್ಕಮ್ ಚಲೋ ಅದ, ಮತ್ತು ಅವ್ರು ಪಾರ್ಟಿ ನಡಿಬೇಕಲ್ರಿ. ಪಾರ್ಟಿ ಫಂಡ್ ಅಂತ ಪಾರ್ಟಿ ನಡೀತಾವೆ ಇವತ್ತು. ಯಾವುದೇ ಪಾರ್ಟಿ ಇದ್ರು ಅವ್ರು ಸ್ವಂತ ಗಂಟು ಯಾರ ಮನೆಯಿಂದ ಹಾಕೋದಿಲ್ಲ. ರಾಹುಲ್ ಗಾಂಧಿ ಇರೋರು, ಮೋದಿ ಇರೋರು, ನಮ್ಮ ಸಿದ್ದರಾಮಯ್ಯ ಇರಲಿ, ಬಡಮಾತ್ಯಾರು ಇರಲಿ, ಯಾವ ನಾಯಕರು ಇದಾರೆ ಎಲ್ಲ ಇವರು ಒಬ್ರು ಅಂತಲ್ಲ, ಎಲ್ಲರೂ ಇನ್ನೊಬ್ರು ದುಡ್ಡಿನ ಮೇಲೆ ಮಾಡೋರು ಇವರು. ಅವ್ರ ಕಣ್ಣು ಇನ್ನೊಬ್ರು ಕ್ಷಮೆ ಇರ್ತೇವೆ ಅವರು. ಈಗ ಪಾರ್ಟಿ ಬಂದಾಗ ಸರ್, ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರನ್ನ ಚುಪ್ ಮಾಡಿದ್ರ? ಚುಪ್ ಅಂತ ಆಗಲೇಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೂ ಗೊತ್ತು, ಇವರು ಬುದ್ಧಿವಂತರಿದ್ದಾರೆ. ಡಿ ಕೆ ಶಿವಕುಮಾರ್ ಆಯ್ತು, ಸತೀಶ್ ಅವರಾಯ್ತು, ಮಹಾದೇವಪ್ಪನವರಾಯ್ತು. ಇಷ್ಟು ದಿವಸ ನಮ್ಮ ಮಹಾದೇವಪ್ಪನವರು ಎಂದೂ ನಮ್ಮ ಸತೀಶ್ ಅವರಿಗೆ ವಿರೋಧ ಮಾತಾಡಿದವರಲ್ಲ. ಯಾಕೆ ಯಾರು ಅಷ್ಟೇ ಕಾಣ್ತಾರೆ ನಿಮ್ಗೆ, ನಾವು ಮುಖ್ಯಮಂತ್ರಿ ಕಾಣೋದ್ರಿಂದ ಮನೆ ಪ್ರಶ್ನೆ ಮಾಡ್ತಾರೆ ಅವ್ರು. ಅಂದ್ರೆ ನಿಧಾನಕ್ಕೆ ಒಳಗೆ ಎಲ್ಲರಿಗೂ ಇರ್ತದೆ, ಆಸೆ ವ್ಯಕ್ತಪಡಿಸ್ತಾ ಇರೋದಲ್ಲ, ಸಂದರ್ಭ ಬಂದಾಗ ಮಾತಾಡೋಣ ಅಂತ ಇರ್ತದ್ರೆ. ಆ ದಿಶೆಯಲ್ಲಿ ಏನಪ್ಪ ಅಂತಂದ್ರೆ ಚುಪ್ ಆಗಬೇಕು. ಮತ್ತು ಅವ್ರೆಲ್ಲರಿಗೂ ಗೊತ್ತದ, ನಾವು ಜಗಳ ಆಡಿದ್ರೆ ನಿಶ್ಚಿತವಾಗಿ ನಾವು ಅಧಿಕಾರಿಗಳು ಹೋಗ್ತೀವಿ. ಯಾಕೆಂದ್ರೆ ಹೆಸರಾಗಿ ಸಾಮಾನ್ಯ ಇಲ್ಲ. ಬಿ ಜೆ ಪಿ ಅದು ಮೋದಿ ನೇತೃತ್ವದ ಬಿ ಜೆ ಪಿ ಮೈಯೆಲ್ಲ ಕಣ್ಣ, ಮೈಯೆಲ್ಲ ಶಕ್ತಿ, ಮೈಯೆಲ್ಲ ಬುದ್ಧಿವಂತಿಕೆ ಅಷ್ಟೆಲ್ಲ ಇದ್ದಾಗ ಮತ್ತು ಅಲ್ಲಿಗೆ ಜಗ ಹಿಡಿದ್ರೆ ಅಧಿಕಾರ ಹೋಗೋದ. ಈ ಕಾಮಟ್ರಿ ಸ್ವಲ್ಪ ತಿಂದಿರ್ತಿರ್ಲಿಕ್ಕೈತಾರೆ. ಏನೋ 40% ತಿಂತಾರೋ, 60 ತಿಂತಾರೋ, ಅವ್ರಿಗೆ ಬಿಟ್ಟಿದ್ದಾರೆ. ಮಿನಿಮಮ್ ಒಂದು 10% ಅಂತೂ ತಿಂತಿದ್ದಾರೆ. ಅಯ್ಯೋ ಮಾರ 10-20 ಯಾರು ತಿನ್ನೋದಿಲ್ಲ. 10% ದೂರದ ಮಾತ್ರ. ವ್ಯಾಪಾರಿಗಳು 15% ತಿಂತಾರೆ, ವ್ಯಾಪಾರ ಮಾಡೋರು 15% ಬೆಳೆತಾರೆ. ಅದಕ್ಕೆ ಸಂದರ್ಭದಲ್ಲಿ ಎಲ್ಲ ಹೊಡಿತಾರೆ. ಆ ಮಾತು ಬೇರೆ. ಮತ್ತು ಇವ್ರು ರಾಜಕಾರಣಿಗಳು ಕೂಡ ಪಾಪ ಅವ್ರು ಕೂತಿದ್ದ ಅದಕ್ಕಾಗಿ ದೇಶ ಉದ್ಧಾರ ಮಾಡೋಕ್ಕಂತಿಲ್ಲ. ಇಲ್ಲಾಂದ್ರೆ ಭ್ರಷ್ಟಾಚಾರ ಬೆಳಿತಿರ್ತಾರೆ. ಬಿಸ್ನೆಸ್ ಚುನಾವಣೆ ಉಳಿದಾರಪ್ಪ ಮತದಾರರಿಗೆ ಮತದಾರ ತಿಳ್ಕೊಬೇಕು ಇದನ್ನ. ಆದ್ರೆ ಎಲ್ಲಿ ತರ್ತಾರೆ ದುಡ್ಡು ಅವರು? ಹೌದು, ಇವಾಗ ಹಿಂಗ ಒಬ್ಬ ನಾಯಕ ಕೇಳಿಬಿಟ್ಟು ಅವ್ರಿಗೆ ಗುಡಿಗೂಡೋರಿಗೆ ಅಲ್ಲೇ ಇಲ್ಲೇ ಖರ್ಚು ಮಾಡಿ ಅಂತಾವ. ಅವರು ಇಲ್ಲ ನಮ್ಗೆ ಹಿಂಗೆ ಹಂಗೆ ಏನೋ ಕೇಳಿಗೆ ಹೋದ. ಹೇಳೋದ ಮರಾಯ ನಿಮ್ಮ ಗುಡಿಗಳಿಗೆ ನಿಮ್ಮ ಇದಕ್ಕೆ ಹಾಕಿದ್ದೀನಿ, ಮತ್ತು ಇಲೆಕ್ಷನ್ ದುಡ್ಡು ಎಲ್ಲಿ ತಿರ್ತೀವಿ, ನಮ್ಮ ಮನೆ ತಿರ್ತೀವಿ. ಮತ್ತು ದಿವಾಳಿ ಹೇಳೋದಲ್ಲ